ಹಾಯ್, ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು 2 ದಿನದ ಹಿಂದ್ಗಡೆ ಪ್ರಸ್ತುತ ರಾಜಕೀಯದಲ್ಲಿ ಹಡಪ ಸಮಾಜದ ಭಾಗವಹಿಸುವ ಕುರಿತು ಮುಧೋಳ ತಾಲೂಕಿನ ಒಂದು ವಿಶೇಷ ಅಧ್ಯಯನದ ಬಗ್ಗೆ ಹೇಳಿದ್ದೆ. ಇವಾಗ ಅದನ್ನು ಮುಂದುವರಿಸುತ್ತೇನೆ. ಇದು ನಾನೇ ಮಾಡಿದ ಒಂದು ಸಣ್ಣದಾದ ಪ್ರಬಂಧವಾಗಿದೆ. MA ಮಾಡುವ ವೇಳೆಯಲ್ಲಿ ಪೊಲಿಟಿಕಲ್ ಸೈನ್ಸ್ ತೆಗೆದುಕೊಂಡಿದ್ದೆ. ತೆಗೆದುಕೊಂಡ ಸಮಯದಲ್ಲಿ ನಾನು ಹಡಪ ಸಮಾಜದ ಮೇಲೆ ರಿಸರ್ಚ್ ಅಂದರೆ ಸಂಶೋಧನೆಯನ್ನು ಮಾಡಿದ್ದೆನು. ಹೇಗೆ ಮುಧೋಳ ತಾಲೂಕಿನಲ್ಲಿ ಹಡಪ ಸಮಾಜ ರಾಜಕೀಯ ವಿಷಯದಲ್ಲಿ ಪಾಲ್ಗೊಳ್ಳುತ್ತದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಿದ್ದೆನು. ಇವಾಗ ಈ ಪ್ರಸ್ತಾವನೆಯ ಬಗ್ಗೆ ಹೇಳಬೇಕಾಗಿದೆ. ಪ್ರಸ್ತಾವನೆ ಕುರಿತು ಮೊದಲಿಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತೇನೆ. ಮಧ್ಯಯುಗದ ರೋಮ್ ಸಾಮ್ರಾಜ್ಯದಲ್ಲಿ ಕ್ರಿಶ್ಚಿಯನ್ ಧರ್ಮದ ಹುಟ್ಟಿಕೊಂಡಿತು. ಧರ್ಮದ ಮುಖ್ಯಸ್ಥ ಮತ್ತು ಚರ್ಚಿನ ಮುಖ್ಯಸ್ಥನ ನಡುವೆ ಸಂಘರ್ಷಗಳು ನಡೆಯುತ್ತಿದ್ದಾಗ ರೋಮ್ ಸಾಮ್ರಾಟ ಟ್ಯುಟೋನಿಕ್ ಬಾರ್ಚಿರಿಯನ್ ಆಕ್ರಮಣಕ್ಕೆ ತುತ್ತಾಗಿ ಛಿದ್ರವಾಗಿತ್ತು. ಹೀಗೆ ಕ್ರಿಶಕ 467ರಲ್ಲಿ ರೋಮ್ ಸಾಮ್ರಾಜ್ಯ ತನ್ನ ಅವನತಿ ಕಂಡಿತು. ಈ ಸಂದರ್ಭದಲ್ಲಿ ಚರ್ಚ್ ಮತ್ತು ರೋಮ್ ಸಾಮ್ರಾಜ್ಯದ ಒಗ್ಗಟ್ಟನ್ನು ಸಾಧಿಸಿ ಶಾಂತಿ ಮತ್ತು ಭದ್ರತೆಯನ್ನು ಕಾಯುವುದಾಗಿ ತಿಳಿಸುತ್ತಾ ಹೆಚ್ಚು ಹೆಚ್ಚು ರಾಜಕೀಯ ಅಧಿಕಾರವನ್ನು ಪಡೆಯಲಾರಂಭಿಸಿತು. ಇದರಿಂದಾಗಿ ರೋಮ್ ಚರ್ಚನ ಬಿಷಪ್ ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ಕಾರ್ಯನಿರ್ವಹಿಸಲಾರಂಭಿಸಿದನು. ಏನಾಗಿತ್ತು? ಯಾರು ಬಂತೀಗ ಮಧ್ಯಯುಗದ ಕಾಲದಾಗ ರೋಮ್ ಸಾಮ್ರಾಜ್ಯ ಬಹಳಷ್ಟು ಶ್ರೀಮಂತಿಕೆಯಿಂದ ಕೂಡಿತು. ಅಂಥ ಸಮಯದಲ್ಲಿ ಧರ್ಮದ ಮುಖ್ಯಸ್ಥ ಮತ್ತು ರಾಜ ಮುಖ್ಯಸ್ಥರ ನಡುವೆ ಏನಾಗಿತ್ತು? ಸಂಘರ್ಷಗಳು ಉಂಟಾದವು. ಉಂಟಾದ ಸಮಯದಲ್ಲಿ ಏನು ಮಾಡ್ತಂದ್ರೆ ಮುಂದೆ ರಾಜಕೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ರೋಮ್ ಚರ್ಚಿನ ಬಿಷಪ್ ಕ್ರಿಶ್ಚಿಯನ್ ಧರ್ಮದ ಪ್ರಮುಖವಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿದನು. ಮನುವನ್ನು ಭಾರತೀಯ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯ ಪಿತಾಮಹನೆಂದು ಕರೆಯುವರು. ಮನುವಿನ ಮನುಸ್ಮೃತಿ ಹಿಂದೂ ಸಂಸ್ಕೃತಿಯ ಮೇಲೆ ಆದಿಯಿಂದಲೂ ಅಚ್ಚಳಿಯದ ಪ್ರಭಾವ ಬೀರಿದೆ. ಮನು ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಬಗ್ಗೆ ಹೇಳುತ್ತಾ ಪ್ರತಿಯೊಂದು ವರ್ಣದವರು ತಮ್ಮ ಕರ್ತವ್ಯ ಪಾಲನೆಯಲ್ಲಿ ನಿಷ್ಠರಾಗಿದ್ದರೆ ಸಮಾಜ ವ್ಯವಸ್ಥೆ ಸ್ಥಿರವಾಗಬಲ್ಲದು ಎಂದು ತಿಳಿಸಿದ್ದಾರೆ. ಮನು ಸಾಮಾಜಿಕ ವ್ಯವಸ್ಥೆಯಲ್ಲಿ 4 ವರ್ಣಗಳನ್ನು ತಿಳಿಸಿದ್ದಾರೆ. ಹೆಂಗೆ ವರ್ಣಗಳಂದರೆ ಅವರು ಮಾಡುವಂತಹ ಕಾರ್ಯಗಳ ಮೇಲೆ 4 ವರ್ಗಗಳನ್ನಾಗಿ ಮಾಡಿದ್ರು. ಅವು ಹೆಂಗೆ ಹುಟ್ಟುಕೊಂಡು ಅನ್ನೋದ್ರ ಬಗ್ಗೆ ಯಾರು ಹೇಳ್ತಾರೆ? ಫಸ್ಟಿಗೆ ಮನು ಹೇಳ್ತಾರೆ. ಮನು ಒಬ್ಬ ಏನಿದ್ದಾರೆ ರಾಜಕೀಯ ಚಿಂತಕ. ಅವನು ಒಬ್ಬ ರಾಜಕೀಯ ಚಿಂತಕ, ಒಬ್ಬ ಫಿಲಾಸಫಿ. ಆದ್ರೂ ಅವನ ರಾಜಕೀಯ ವ್ಯವಸ್ಥೆಯನ್ನು ಹೆಂಗೆ ಮಾಡ್ತಾನೋ ಅವ ರಾಜಕೀಯ ವ್ಯವಸ್ಥೆ ಪಿತಾಮಹನ ಅಂತ ಕರೀತಾರೆ. ಅವನು ಬರೆದಿದ್ದ ಗ್ರಂಥ ಅದು ಮನುಸ್ಮೃತಿಯಲ್ಲಿ ಅವನು ಏನು ಹೇಳಿದಾನ? ಧರ್ಮಗಳ ಬಗ್ಗೆ ಹೇಳ್ಕೊಟ್ಟಿದ್ದಾನೆ. ಸಂಸ್ಕೃತಿ ಹೆಂಗಿರಬೇಕು ಹೆಂಗಿಲ್ಲ ಅಂತಂದ್ರ ಬಗ್ಗೆ ಹೇಳ್ತಾರೆ. ನಾವು ಜಾಸ್ತಿ ಈಗೆಲ್ಲ ಸಂಸ್ಕೃತಿಯನ್ನು ಫಾಲೋ ಮಾಡೋದು ಹೆಂಗೆ? ಮನು ಧರ್ಮದಿಂದ. ಮನುವಿನ ಮನುಸ್ಮೃತಿಯನ್ನು ನಮ್ಗೆ ಪ್ರೇರಣೆ ನೀಡುತ್ತೆ. ಅದಕ್ಕಾಗಿ